ಉದ್ಭವಿಸಿದಂತಹ ವಿಷದ ಪರಿಣಾಮವಾಗಿ ನನ್ನ ಭಕ್ತರೆಲ್ಲರೂ ಕೂಡ ಉಳಿದಿದ್ದಾರೆ. ಇವರನ್ನು ರಕ್ಷಿಸಬೇಕಲ್ವೇ? ಉದ್ಭವಿಸಿದಂತಹ ವಿಷವನ್ನು ಮೊಗಸೆಯಲ್ಲಿ ಹಿಡಿದು ಮೊಗೆದು ಕುಡಿಯುತ್ತಾನಂತೆ. ಅವರ ಹೆಂಡತಿ ಗಂಡನನ್ನು ಕೊಲ್ಲುತ್ತಾರೆ ಕುತ್ತಿಗೆ ಹಿಡಿದು. ಅಮ್ಮ ಕೊಲ್ಲಬೇಡಿ ಗಂಡನನ್ನು. ದೇವರು ನಮಗೆ, ನಿಮಗೆ ಗಂಡ ಇಲ್ಲ ಇದ್ರು ನಮಗೆ ದೇವರು ಬೇಕು. ನನಗೆ ಗಂಡ ಬೇಕು. ಮತ್ತೆ ನೀವು ಕೋದಿಗೆ ಹಿಡಿತೀರಿ ಅಲ್ಲ, ದೇವರ ಬಾಯಿ ಹಿಡಿದಂತ ಯಾಕೆ ನೀವು? ಕಾರಣ ಉಂಟು. ಯಾಕೆ? ಪರಮೇಶ್ವರ ಕುಡಿದದ್ದೇನು ವಿಷ ತಾನೆ. ಒಂದೊಂದು ಕೆಳಗೆ ಬಿದ್ದು ಅಂತಾದ್ರೆ ಅದು ಲೋಕಕ್ಕೆ ಮಾರಕವಾದ ದೃಷ್ಟಿಯಿಂದಲೇ ಹೊರ ಬೀಳ ಕೂಡದು ಎನ್ನುವುದಕ್ಕಾಗಿ ತಡೆದವನಿದ್ದೇನೆ. ಯಾಕೆ ಗೊತ್ತಾಯ್ತು ನನಗೆ. ಯಾಕೆ? ದೇವರು ಅಮ್ಮನಿಗೆ ಸೀರೆ ತಂದುಕೊಳ್ಳಿಲ್ಲ, ಅದಕ್ಕೆ ಕೋಪದಲ್ಲಿ ಲೋಕದಲ್ಲಿ ಪ್ರಾಪಂಚಿಕರ ಹಾಗೆ ಪ್ರಪಂಚದ ತಂದೆ ತಾಯಿಗಳು ಅಂತ ಭಾವಿಸಿದೆಯಾ ನೀನು? ವಿಷ ಕೆಳಗಿಳಿಯಿತು ಅಂತಾದರೆ ಅದು ಅವರಿಗೂ ಮಾರಕವಾಗುವುದಿಲ್ಲ. ಅದು ಹಾಗಾಗ ಕೂಡದು ಗಂಟಲಲ್ಲಿ ಉಳಿದುಕೊಳ್ಳಬೇಕು ಎನ್ನುವುದಕ್ಕಾಗಿ ಹಿಡಿದಿದ್ದಾಳೆ. ನೋಡಂತೆ, ಕೈ ಬಿಡುವಾಗ ನೋಡಂತೆ ವಿಷ ಅಲ್ಲೇ ಸೇರಿಕೊಂಡ ಕಾರಣ ಮೊದಲು ನಮ್ಮ ದೇವರು ಎಷ್ಟು ಬೀಳಿತು. ಈಗ ನೋಡಿ ನೀಲಿ ಬಣ್ಣಕ್ಕೆ ತಿರುಗಿದ್ದಾರೆ, ಕಪ್ಪಾಗಿದೆ ಕೋಳು. ನೀಲಕಂಠ. ಇನ್ನು ಮುಂದೆ ನಮ್ಮ ದೇವರು ನೀಲುಗಂಡ. ನೀಲಕಂಠ ನಂಜನ್ನೇ ಉಂಡ ಕಾರಣ ನಂಜುಂಡ. ಹೌದಲ್ಲ? ಎಲ್ಲರೊಮ್ಮೆ ಹೇಳಿ. ಮತಿಸುವ ಹೊತ್ತಿನಲ್ಲಿ ಇಲ್ಲಿ ಇರಬೇಕು ಎನ್ನುವಂತ ಪ್ರಾರ್ಥನೆಯೊಂದಿಗೆ. ಹೌದು ತಾನೆ? ಈಗ ತೊಡಗಿಸಿಕೊಂಡದ್ದಾಯ್ತು. ನೀವು ಸುಸ್ತಾಯ್ತು? ನಮಗೆ ಸುಸ್ತಾಯ್ತು, ಏನು ಕೂಡುದಿಲ್ಲ ನಮ್ಮಿಂದ. ಮತ್ತೆ ಆಯಾಸ ಆಗ್ತದೆ. ದೇವೇಂದ್ರ ಬೇಕಾ ಬಲಿ ಮಸ್ತಿ ಏನು ಇರಲಿ, ಒಳಿತಾಗಲಿ ಎನ್ನುವಂತಹ ಭಾವದಿಂದಲೇ ನಾನೇ ಒಮ್ಮೆ ಮತಿಸ್ತೇನೆ. ಹೌದೇ?